ಏನ್ ಮಾಡ್ತಾರ ಅಂದ್ರೆ ರೀ ಒಬ್ಬ ಯಾವ ಬಲಿಷ್ಠ ವ್ಯಕ್ತಿ ಜೊತೆ ಹರಿಯಾಡ್ತಾರ ಅಡ್ಡಾರಿ ಏನೋ ಅವ್ ಬಲಿಷ್ಠ ಇವ್ನು ಹಿಂದ್ ಇಟ್ಕೊಂಡು ನಾವು ಬಲಿಷ್ಠ ಕಾಣ ಆದ್ರೆ ಇವ ಬಲಿಷ್ಠ ಆಗಂಗಿಲ್ಲ. ಆದ್ರೆ ಏನ್ ಮಾಡ್ಬೇಕು, ನಾವು ಸಾಧನೆ ಮಾಡೋರು ಹೊಸ ಹೊಸ ಇದನ್ನ ಮಾಡೋರ್ತಿ ಹೋಗಿ ನಾವು ಕಲ್ಕೋಬೇಕು. ಅದನ್ನ ಕಲ್ಕೊಂಡು ಕೌಶಲ್ಯ ಕಲ್ಕೊಂಡ್ವಿ ಅಂದ್ರೆ ಏನಾಗತ್ತೆ ಅಂದ್ರೆ ನಮಗೆ ಯಾರು ಏನು ರೊಕ್ಕ ಕೊಡ್ಬೇಕಾಗಿಲ್ಲ, ನಮ್ಮ ಉದ್ಯೋಗ ನಮ್ಮನ್ನು ಮುಂದುವರೆಸ್ತೈತಿ. ಇದಕ್ಕೆ ಹೆಂಗೈತಿ ಎಂ ಪಿ ಅವರ ಇದು ಬರೋಬ್ಬರಿ ಇದ್ರು. ನಮಸ್ಕಾರಗಳು ರೈತ ಬಾಂಧವರಿಗೆ. ಇವತ್ತು ನಮ್ಮ ತೋಟಕ್ಕೆ ಒಂದು 7-8 ವರ್ಷ ಆತ್ರಿ ಕಾಯಂ ಒಬ್ಬ ಎಲ್ಲಪ್ಪ ಹೋಗಾರ ಅಂತೇಳಿ ಕೆಲಸ ಮಾಡತ್ತಿದ್ದು ನಮ್ಮ ತೋಟಕ್ಕೆ ಮಾಡ್ಕೋತಿದ್ದ. ಅವ ಯಾವತ್ತು ಮಾಡೋದ್ರಾಗ ಅವ ಪರ್ಫೆಕ್ಟಾಗಿ ವರ್ಕ್ ಮಾಡ್ತಿದ್ದ. ಯಾವ್ದು ಮಾಡಿದ್ರು ಅವ ಒಂದು 7-8 ವರ್ಷ ಕೆಲಸ ಮಾಡಿ ಹೋದ ವರ್ಷ ನಾವು ಒಬ್ಬರದು ಹೊಲ ಮಾಡೀನಿ, ತೋಟ ಮಾಡೀನಿ. ನಾಯೇನಿನ್ನ ಒಂದು ವರ್ಷ ಯಾವಾಗಾರ ಕೊಳೆ ಮೇದಾಗ ಬರ್ತನು, ಇದಕ್ಕೆ ನಾನು ಕೆಲಸ ಹೊಲಾದ ಮಾಡ್ಕೊಂಡನಿ ಹಿಂಗೆ ಅಂತ ಹೇಳಿದವು. ಹೇಳಿದ್ಕೂಲ ಆತಳಪ್ಪ ಅದು ಬಿಟ್ಟಿದ್ನಿ. ಬಿಟ್ಟು ಇವತ್ತು ಏನು ಮಾಡ್ಯಾನಂದ್ರೆ ಈಗ ನಮ್ಮ ತೋಟಕ್ಕೆ ಬಂದಾನ್ರಿ. ಅವ್ನು ಏನಂತ ಬಂದಾನಂದ್ರೆ ನಿಮ್ಮದು ಏನೇನು ಟೆಕ್ನಿಕ್, ಏನೇನು ನೀವು ಟೆಕ್ನಾಲಜಿ ಯೂಸ್ ಮಾಡಿದ್ರಿ ಇದೇ ಟೈಪನ್ನ ಮಾಡಿ ನಾ ಕಬ್ಬ ಹೆಚ್ಚು ಬೆಳೆಸಿ ನಾನು ತೊಂದ್ರೆ ತಾಪತ್ರೆಗಳು ನೀಗಿದ್ರಿ. ನನಗೆ 10 ವರ್ಷ ಗುದ್ದಾಡ್ರಿ ಆಗಲಾರ್ದ ಕೆಲಸ ನಿಮ್ಮ ತೋಟದಾಗ ಬಂದು ನಿಮ್ದು ಒಂದು ಸ್ವಲ್ಪ ಎಲ್ಲ ಗಾಯಗಣಸ ನನಗೆ ಮಾಡೋದು ಯಾವ ಟೈಮ್ಗೆ ಏನೇನು ಮಾಡ್ತೀರಿ ಅದನ್ನು ನೋಡಿ ಮಾಡೋದ್ರಿಂದ ನನಗೆ ಅನುಕೂಲ ಆತಂತೇಳಿ ಹೇಳಕ್ಕೆ ಬಂದಾನು. ಅವ್ನು ಹೇಳಕ್ಕೆ ಬಂದದ್ದು ನನಗಿಟ್ಟು ಖುಷಿ ಆಯ್ತು. ಅದು ಕೃಷಿ ನಾವು ಮಾಡಿ ಮತ್ತೊಬ್ಬರಿಗೆ ಮಾದರಿಯಾಗಿ ಅವ್ನು ನನಗಿಟ್ಟು ನನ್ನಿಂದ ಲಾಭ ಆತ್ರಿ ಅಂತ ಹೇಳಕ್ಕೆ ಬಂದಾನಂದ್ರೆ ನನಗೆ ಭಾಳ ಖುಷಿ ಆಯ್ತು. ಅವ್ನು ಯಾರಂದ್ರೆ ಇದ್ದಾನ್ರಿ ಎಲ್ಲಪ್ಪ ಹೋಗಾರ ಬಾಯಿ. ನೀವು ಬರೋಮ್ಮ, ನಮಸ್ಕಾರ. ನೀವು ಬರೋಮ್ಮ, ನಮ್ಮ ವೆಟರ್ನರಿ ಡಾಕ್ಟರ್ ಅವ್ರು ಎಂ ಪಿ ಅವ್ರನ್ನ ಕರ್ಕೊಂಬಂದಾನು. ನಿಮಗೂ ನಮಸ್ಕಾರ ಸರ್. ಬರ್ರಿ ನಮ್ಮ ನಾಗೋ ಕೊಣ್ಣೂರವರು ಬಂದಾರ, ಅವ್ರ ಜೋಡಿ ಬರ್ರಿ ಬಂದಾರ. ಇವ್ರನ್ನ ಕರ್ಕೊಂಡ ನಿಮ್ಮಿಂದ ನನಗೆ ಅನುಕೂಲ ಆಗೈತ್ರಿ. ಮೊದಲು ನಾವು ಎಷ್ಟು ಹೊಲ ಅದು ಮಾಡ್ತಿದ್ವಿ, ಕರೆ ಯಾವ್ದು ಮಾಡಿದ್ರು ನಮಗೆ ಅದು ರಿಸಲ್ಟ್ ಬರ್ತಿದ್ದಿಲ್ಲ, ಇಳುವರಿ ಬರ್ತಿದ್ದಿಲ್ಲ. ಹಿಂಗೆ ಅಂತೇಳಿ ನಮ್ಮಲ್ಲಿ ಏನು ಕಲ್ತಾನಂದ್ರೆ ನಾವು ಯಾವ ಟೈಮ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅದಕ್ಕೆ ಕರೆಕ್ಟ್ ವರ್ಕ್ ಮಾಡಿ ಇವತ್ತು ಅವನ್ನೆಲ್ಲ ಬಗೆಹರಿಸಿ ತಾನು ಅಂದರೆ ಆರ್ಥಿಕ ಮಟ್ಟದಿಂದ ಬಂದದ ಕಬ್ಬಿನ ಬಿಲ್ನಾಗ ಎಲ್ಲ ದೇನಿ ಅದು ಎಲ್ಲ ಹರಿದ ತಾನು ಸುಧಾರಣೆ ಆಗಿ ನನಗೆ ಹೇಳಕ್ಕೆ ಬಂದಂದ್ರೆ ನನಗೆ ಭಾಳ ಇವತ್ತು ಸಂತೋಷ ಆಗೈತಿ ಈ ಕೆಲಸ ಮಾಡಿದಕ್ಕೆ. ನೀನು ಇವತ್ತು ಹೇಳಪ್ಪ. ನಮಸ್ಕಾರ ಎಲ್ಲ ರೈತರಿಗೆ. ನನ್ನ ಹೆಸರು ಯಲ್ಲಪ್ಪ, ನಾ ಕೌಟ್ಗವ್ರಿ. ಇಲ್ಲಿ ಸಾವುಕಾರಗಳಲ್ಲಿ ನಾ 8 ವರ್ಷ ಆತ್ರಿ ಕೆಲಸ ಮಾಡಕತ್ತು. 8 ವರ್ಷ ಆದ್ರೆ ಮೊದಲು ಮಾಡ್ತಿದ್ರು ನಾವು ಅಲ್ಲಿ ಹೊಲದಾಗ. ಆದ್ರೆ ಏನೂ ನಾಲೇಜೇ ಇದ್ದಿದ್ದಿಲ್ಲ ರೀ. ನಮ್ಮ ಅಪ್ಪ ಒಂದು 25 ಎಕರೆ ಹೊಲ ಮಾಡ್ಕೊಂಡಿದ್ರಿ. ಮಾಡೋ ಹೊತ್ನಾಗ ಏನು ಗೊತ್ತಾಕಿದ್ರಿ ಯಾವಾಗ ಯಾವ ಗೊಬ್ಬರ ಹೋಗಿಬೇಕು, ಕಸದ ಎಣ್ಣೆ ಯಾವ್ದು ಹೊಡಿಬೇಕು ಅನ್ನೋದು ನಾಲೇಜೇ ಇದ್ದಿದ್ದಿಲ್ಲ ರೀ. ಹಿಂಗಾಗಿ ಬ್ಯಾಸತ್ ರೀ. ನಮ್ಮ ಅಪ್ಪ ಏನಂದ್ರಿ ಇನ್ನೇನು ಹೊಲದಾಗ ಏನು ಲಾಭ ಆಗೋದಿಲ್ಲ, ಇನ್ನೇನು ಹೊಲ ಬೇಡ ಅಂತೇಳಿ ಬಿಡಿಸ್ಬಿಟ್ಟಿದ್ರಿ. ಹೊಲಾನು ಬಿಟ್ಟಿದ್ದೀವ್ರಿ ನಾವು ರೀ. ಹಿಂದಾಡಿ ಇಲ್ಲಿ ಸಾವುಕಾರಗಳಲ್ಲಿ ತೆಗೆದಕ್ಕೆ ಬರಾಕತ್ತಾನ ಪ್ರತಿಯೊಂದು ಇವರು ಮಾಡಿ ನಮಗೆ ತಿಳ್ಸಾಕತ್ತೀರಿ. ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು, ಟೈಮ್ ಮೇಂಟೈನ್ ಮಾಡಬೇಕು, ಎಲ್ಲ ಕರೆಕ್ಟ್ ಮಾಡಬೇಕು. ಇದನ್ನೆಲ್ಲ ಪ್ರತಿಯೊಂದು ನಮಗೆ ಹೇಳ್ರಿ. ಭಾರಿ ನಾಲೆಜ್ ಕೊಟ್ರಿ. ಮತ್ತೇನು ಮಾಡಿರಿ, ಹೋದ ವರ್ಷ ಇಲ್ಲೇ ಕೌಟಿಗ್ಯಾಗ ಒಬ್ಬರದ್ದು 10 ಎಕರೆ ಹೊಲ ಮಾಡ್ಕೊಂಡಿವ್ರಿ. 10 ಎಕರೆ ಹೊಲ ಮಾಡಿದ್ರೆ ರೀ ಒಂದು ವರ್ಷನ್ಯಾಗ ಅವ್ರದ್ದು ಹೊಲದವ್ರದ್ದು ಕೊಟ್ರಿ ಎಲ್ಲ ದೇನೇ ಮುಟ್ಟಿ ಎಲ್ಲ ಈಗ ಒಂದು ಲೆಕ್ಕಕ್ಕೆ ಬಂದಿವ್ರಿ ನಾವು ರೀ. ಹೊಲ ಹೇಳ್ಬೇಕಂದ್ರೆ ನಮಗೆ ಮೊದಲು ನಾಲೆಜ್ ಗೊತ್ತಿದ್ದಿದ್ರಿ ರೀ. ಅವಾಗ ಏನು ಟೈಮ್ ಮೇಂಟೈನ್ ಒಟ್ಟ ಇದೇನೋ ಗೊತ್ತಿದ್ದಿದ್ದಿಲ್ಲ ರೀ. ಪ್ರತಿಯೊಂದು ನಾಲೆಜ್ ಕೊಟ್ಟಾರ್ರಿ. ಅವ್ರದಿಂದ ಭಾಳ ಚಲೋ ಆಗೈತ್ರಿ, ಒಳ್ಳೇದು ಆಗೈತ್ರಿ ನಮಗೆ. ಹಿಂಗೆ ಹೇಳಕ್ಕೆ ಬಂದದಕ್ಕೆ ನನಗೇನಾಗೈತೆ, ನಂದೇನು ಯಾವುದೇನು ವ್ಯವಹಾರ ಏನಿಲ್ಲ. ನಾ ಮಾಡೋ ಕೆಲಸದಿಂದ ಮತ್ತೊಬ್ಬರಿಗೆ ಈಗ ನಾವೇನೋ ಒಂದು 4 ರೂಪಾಯಿ ಕೊಟ್ರೆ ಈಗ 1 ಲಕ್ಷ 2 ಲಕ್ಷ ಕೊಟ್ಟರು ಆ ದಿವಸ ಆದ್ಮೇಲೆ ನಾವು ಅಂಬೇವ್ರು ಭಾಳ ಅವ್ರು ರೊಕ್ಕ ಇಸ್ಕೊಳಕ್ಕೆ ಹೋಗ್ತೀವಿ. ನಾವು ಭಕ್ತಿ ಇಟ್ಟು ದುಡಿದ್ರೆ ಭೂಮಿ ಒಳಗೆ 10-20 ಲಕ್ಷ ಕೊಟ್ರೆ ಈಗ ಭೂಮಿ ತಾಯಿ ಹೊಳ್ಳಿ ನಮ್ಮ ರೊಕ್ಕ ಕೊಡೋದು ಕೇಳಂಗಿಲ್ಲ. ಯಾಕೆ ನಾವು ಜೀವನ ನಡ್ಸಕ್ಕೆ ಕೊಟ್ಟಿರ್ತಾಳೆ. ರೊಕ್ಕ ಕೊಟ್ಟ ಎಲ್ಲಾರ ಹಿಂಗೆ ನಾಲೆಜ್ ಕಲಿಯಾಕ ಹೋಗಿನಂದ್ರು ಇಂಥ ನಾಲೆಜ್ ಸಿಗ್ತಿದ್ದಿಲ್ಲ. ಆದ್ರೆ ಇಲ್ಲಿ ನನಗೆ ಭಾರಿ ನಾಲೆಜ್ ಸ್ಕಿಲ್ ಅನ್ನೋದು ಕೌಶಲ್ಯ ಇರ್ತೈತಿ, ಅದನ್ನು ಮಾಡೋದು ಒಂದು. ಅದು ಯಾರಿಗೆ ಸಿಗ್ತೈತಿ ಅವ್ರು ಅಗ್ರಿಕಲ್ಚರ್ ಸಕ್ಸಸ್ ಆಕಾರ ಅವ್ರು. ನಾವು ಯಾಕಾರ ಅದು ಗೊತ್ತಿಂದ ನಾವು ಆಟ ಮಾರ್ಗದಾಗ ಹೋದ್ರೆ ದುಡ್ಡು ವೇಸ್ಟ್ ಆಕತಿ, ಎನರ್ಜಿ ವೇಸ್ಟ್, ಮತ್ತು ಯಾವ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಯಾವೂ ನಿಲ್ಲಂಗಿಲ್ಲ. ಎಲ್ಲಕ್ಕೂ ರೊಕ್ಕ ಬೇಕೀಗ. ಅದಕ್ಕೆ ಅದನ್ನ ನಾವು ಏನು ಮಾಡ್ಬೇಕು ಏನು ಮಾಡ್ಬಾರ್ದು ಅದನ್ನ ಮಾಡೋದ್ರಿಂದ ಗೊತ್ತಾಗೈತಿ. ಅದ್ರ ಮೇಲೆ ಭಕ್ತಿನೂ ಇರ್ಬೇಕು. ಈಗ ನಾವು ಯಾವ ಮನುಷ್ಯನೂ ನಾವು ಒಬ್ಬನ ಉದ್ಧಾರ ಮಾಡ್ತೀವಿ ಅಂದ್ರೆ ಯಾರು ಕೊಟ್ಟು ಯಾರು ಉದ್ಧಾರ ಮಾಡೋಕೆ ಸಾಧ್ಯ ಇಲ್ಲ. ನಾವೇ ಕಲಿಬೇಕು, ನಾವು ಉದ್ಧಾರ ಆಗ್ಬೇಕು ಅಂಥದ್ದೊಂದು ಗುರ್ತು ಆ ಥರ. ನಾವು ಏನಾಗೈತಾರೆ ಏನು ಗುರ್ತಾಗಿಬಿಡತ್ತೆ, ನಾವು ಲೈಫ್ ಲಾಂಗ್ ಒಬ್ಬ ಮನುಷ್ಯ. ಈಗ ನೀವು ನನಗೆ ಹೇಳಿದ್ರಲ್ಲ, ನಾವು ದುಡ್ಡು ತಿನ್ನಬೇಕು, ಸ್ವಾಭಿಮಾನಿ ಅಂದ್ರೆ ಬದುಕಬೇಕಂದ್ರೆ ಹಿರಿಯರು ಮಾಡಿ ಇಟ್ಟಿದ ಆಸ್ತಿನೇ ಬೇಕಾಗಿಲ್ಲ. ನಾವು ಹೆಂಗೆ ಬೇಕಾದ್ರೆ ಬದುಕಬೇಕು ಅನ್ನೋದು ನಮಗೆಲ್ಲ ಈಗ ಹಿರಿಯರ ಆಸ್ತಿನೇ ಇಲ್ಲ. ಹೋಗಿ ಬೇರೆದವ್ರು ಹೊಲ ಮಾಡಿ ಅವ್ರದ್ದು ಕೊಡೋದು ಕೊಟ್ಟು ಅದ್ರೊಳಗೆ ಉಳಿಸ್ಕೊಂಡು ಅದು 10 ವರ್ಷದಿಂದ ಏನು ಒದ್ದಾಡ್ತಿದ್ದ ಸಂಕಟದಿಂದ ಪಾರಾಗಿ ಬಂದ. ನಾವು ಪಾರಾಗಿ ಅವ್ನು ಖುಷಿಗೆ ಹೇಳಕ್ಕೆ ಬಂದಲ್ಲ. ನನಗೆ ನಾ ಕೃಷಿ ಮಾಡೋದಕ್ಕೆ ನನಗೆ ಸಾರ್ಥಕ ಅನ್ಸಾಕೈತಿ. ಯಾಕೆ ಅನ್ಸಾಕೈತಾರ, ನಾವು ಒಬ್ಬರಿಗೆ ಉಪಯೋಗ ಆತಿರ್ಲಿಲ್ಲ. ನಾವು ಎಷ್ಟು ರೊಕ್ಕ ಗಳಿಸ್ರ ಏನೋ ಅದೇನು ನಿಲ್ಲಂಗಿಲ್ಲ ದುಡ್ಡು. ಅದು ಹೋಗೋದು ಆದ್ರೆ ಇದು ಮಾಡೋದ್ರಿಂದ ಒಂದು ಮನುಷ್ಯಾಗಿ ಹುಟ್ಟಿ ಬಂದದಕ್ಕೆ ಮತ್ತೊಬ್ರಿಗೆ ನಾವು ಒಂದು ಮಾರ್ಗದರ್ಶನ ಮಾಡಿದ್ರೆ ಇದರಂತಾದ
ಇದ್ರದ ನಾವ್ ಹಿಂಗ ಬದುಕಬೇಕಂತ ನಮ್ಗೆ ಮೊದಲು ಏನ್ ನಾಲೆಜ್ ಇದ್ದಿರಕಿಲ್ರಿ. ಇಲ್ಲಿ ಬಂದ ನಿಮ್ ಜೋಡ ಏನ ಇಲ್ಲಿ ದಿನನಿತ್ಯ ನಿಮ್ ಜೋಡ ನಾವ್ ಇನ್ನ ಬಳಕೆ ಇಲ್ಲ ಇಬ್ಬತ್ತಲ್ರಿ, ಹಿಂಗ ಬದುಕಬೇಕು ಅನ್ನೋದು ನಮಗೂ ಒಂದ್ ತಲೆಯಾಗ ಬರಾಕೈತಿ. ಅದಕ್ಕ ಈಗ ನಾ ಎದಕ್ಕೆ ಇವ್ ಬರಾಣ ಸಂತೋಷ ಹೇಳಿನಿ ಅಂದ್ರ, ಈಗ ನನ್ನ ಕಡೆನ ವಿದ್ಯೆ ಇರ್ತಿತ್ತಲ್ಲ, ಎಲ್ಲಾರಲ್ಲಿ ಊರಾಗ ಎಲ್ಲ ಚಲೋ ಚಲೋ ಮಂದಿ ಮಾಡೋರು ಇರ್ತಾರ, ಅಗ್ರಿಕಲ್ಚರ್ ಮಾಡೋರು. ಅದನ್ನ ನಾವು ಅವ್ರ ಸಂಪರ್ಕ ಇಟ್ಕೋಬೇಕು, ಅವ್ರ ತೇಲಿ ಹೋಗಿ ಭೇಟಿ ಆಗ್ಬೇಕು. ಭೇಟಿಯಾಗಿ ಮಾಡೋದ್ರಿಂದ ಒಬ್ರು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ತಾರ, ಅವ್ರನ್ನ ಹೋಗಿ ಭೇಟಿಯಾಗಿ ಅವ್ರು ಯಾವ ರೀತಿ ಮಾಡ್ತಾರ ಅಂತ ತಿಳ್ಕೊಂಡ್ರೆ ಪ್ರತಿಯೊಬ್ಬ ಉದ್ದಾರ ಆಗ್ಬೋದು. ಈಗ ನಮ್ಮಲ್ಲಿ ಬಂದ್ರತ್ತಲ್ಲ, ನನ್ನ ಟೈಪ ಊರಾಗ 10-20 ಜನ ಅಂತ ಎಂಥ ಊರ ಇರೋತಾರ ಇಲ್ಲಿ ಮಾಡೋರು. ಆದ್ರೆ ನಾವೇನು ಹಚ್ಚಿರ್ತೀವೋ ಅದಕ್ಕೊಂದು ಬೇರೆ ಏನ್ರ ಒಂದು ಇದನ್ನ ಹಾಕ್ತಿರ್ತೀವಿ, ಅವ್ನ ಕಡೆ ರೊಕ್ಕ ಐತಿ ಅವ್ನು ಮಾಡ್ತಾನೋ, ರೊಕ್ಕದಿಂದ ಬೆಳೆಯಂಗಿಲ್ಲ. ಇದಕ್ಕೆ ನಾಲೆಜ್ ಬೇಕು, ಶ್ರಮ ಬೇಕು, ಯುಕ್ತಿ ಬೇಕು. ಏನ್ ಮಾಡ್ರಿ ಏನ್ ಆಗೈತೆ ಅನ್ನೋದು ನಾವು ಹೋಗ್ಬೇಕು. ಮತ್ತು ಅವ್ರಿಗೆ ಗೊತ್ತಿದ್ದವ್ರು ಅವ್ರು ಹೇಳ್ತಾರೆ, ಹೇಳಂಗಿಲ್ಲ. ಅವ್ರಿಗೆ ಹೋಗಿ ನಮ್ಮದು ವಿದ್ಯೆನೇ ಬೇಕಾಗೈತೆ ಅಂದ್ರೆ ಅವ್ರ ಜೋಡಿ ನಾವು ಸರಿಯಾಗಿ ಮಾತಾಡ್ಕೊಂಡ ಇದು ಮಾಡ್ಕೊಂಡು ಹೇಳ್ಬೇಕು. ಮತ್ತು ಇನ್ನೊಂದು ಏನೈತೆ, ಕೆಲವೊಂದು ಮಂದಿ ನಾನು ನೋಡ್ತಾನು, ನಮ್ಮ ಜ್ಞಾನ ಹೇಳ್ರೆ ನಮ್ದು ಕಡಿಮೆ ಆಗತ್ತಾರ. ಅವ್ರು ಜ್ಞಾನ ಯಾವತ್ತು ಹೇಳೋದ್ರಿಂದ ಒಟ್ಟ ಕಡಿಮೆ ಆಗಿಲ್ಲ. ನಾವು ಡಿಸ್ಕಸ್ ಮಾಡ್ತಿಲ್ಲ, ನಮ್ಮ ಜ್ಞಾನ ಹೆಚ್ಚಾಗತ್ತದ. ನಾ ರಗಡ ಮಂದಿಯಲ್ಲಿ ತೆಗೆದುಕು ಹೋದ್ರನ ಅವರಲ್ಲಿ ಬೇಗಳ ಅವ್ರದ್ದು ವರ್ತನೆ ನೋಡೇ ಬೇಸರಾಗಿ ಬಂದಿರ್ತೀವಿ ಒಳಗೊಮ್ಮೆ. ಆದ್ರೆ ಇಲ್ಲಿ ನಾ ದಗದ ಬಿಟ್ರೆ ಒಂದೊಂದು ದಿನ ಹಳಾಳ್ಸೀನಿ. ಆದ್ರೆ ಅಟ್ ನಾಲೆಜ್ ನನಗೆ ಒಂದ್ ದಿನ ಆದ್ರೆ ಅಟ್ ಸಿಗ್ತಿತ್ತು ನನಗಲ್ಲಿ ಇಲ್ಲಿ ಬಂದಾಗ ನನಗೆ. ಯಾಕಂದ್ರೆ ಜ್ಞಾನ ನಾವು ಮುಚ್ಚಿಟ್ಕೊಳ್ಳೋದ್ರಿಂದ ಹೆಚ್ಚಾಗಂಗಿಲ್ಲ. ಮುಚ್ಚಿಟ್ಕೊಳ್ಳೋದ್ರಿಂದ ಇದೇ ಏನಿದೆ, ನಾವು ಮುಚ್ಚಿಟ್ಕೊಳ್ಳೋದ್ರಿಂದ ನಾವು ಸಣ್ಣವ್ರು ಹಾಕೋತಕ್ಕಿ ಮಗ್ಗಲ್ ನಾವು ಹೋಗಿಬಿಡ್ತಾನೆ ಮುಂದೆ. ನಾವು ಹಂಗ ಅದನ್ನ ಹಂಚೋದ್ರಿಂದ ನಮ್ಮ ಜ್ಞಾನ ಹೆಚ್ಚಾಗೈತಿ. ನನಗೆ ಇನ್ನೊಂದು ಏನಾಗೈತೆ, ಈಗ ನಾ ಈ ಒಂದು 2-3 ವರ್ಷ ಆಯ್ತು ಹಿಂಗೆ ಮಂದಿ ಹಿಂಗೆ ನನಗೆ ಮಾತಾಡೋದು ಇದು ಮಾಡೋದ್ರಿಂದ ನನಗೆ ದುಡಿದು ಇದು ನಾನು ಮೊದಲಿಗಿಂತ ನಾ ಅಭಿವೃದ್ಧಿ ಇಂಪ್ರೂವ್ಮೆಂಟ್ ಆಗತ್ತೀನಿ. ಹಿಂಗೆ ಬರಾತಾರಂದ್ರೆ ನಾ ಏನಾರ ಒಂದು ಮಾಡಬೇಕಪ್ಪ, ಇರ್ಲಿಕ್ಕ ಇದು ಆಗಂಗಿಲ್ಲ ನನಗೂ. ನಾ ಹುಮ್ಮಸ್ ಆಗತ್ತೀನಿ. ಅವ್ರು ನೋಡಿ ಹೋದವ್ರು ಹೆಂಗಾಗ್ಯಾರ ಗೊತ್ತಿಲ್ಲ ನನಗೆ. ನಾ ಮಾತ್ರ ಭಾಳ ಬಂದು ನೋಡೋದ್ರಿಂದ ನನ್ನ ಜೊತೆ ಎಲ್ಲ ಡಿಸ್ಕಸ್ ಮಾಡೋದು ನನಗೆ ಗೊತ್ತಿಲ್ಲದ ಅಂಶಗಳು ಹೇಳ್ಕೊಡ್ಬೋದು. ನಿಮ್ ನೋಡಿ ಎಲ್ಲ ಊರಾಗೆಲ್ಲ ಇಲ್ಲಿ ಬರತ್ತಾರ್ರಿ ಕೆಲ್ಸಕ್ಕೆ. ಇಲ್ಲಿ ಕೆಲ್ಸಕ್ಕೆ ಬಂದ್ರಂದ್ರ ಅವ್ರಿಗೆ ಎಂತ ನೀರ ಅನ್ನಂಗಿಲ್ಲ. ಎಲ್ಲಾರ್ಗಿ ಫಿಲ್ಟರ್ ನೀರು. ಮೊದಲು ಅವ್ರ ಆರೋಗ್ಯ ಇರ್ಲತ್ತಾರ. ಮೊದಲು ನೀವು ದುಡಿಯಾಕ ಬಂದಿರಲ್ಲ, ನೀವು ಆರೋಗ್ಯ ಇರ್ರಿ, ಆಮೇಲೆ ಎಲ್ಲ ಮುಂದಿಂದ ಹಿಂಗ ಏನಾಗೈತಿ. ನಾವು ಯಾರದಾರ ಬೆನ್ನ ಐತಿ ಅಡ್ಡಾಡಿ ಏನು ಆಗೋದ್ರಿಂದ ನಾವು ಯುವ ಜನರು ಒಟ್ಟ ಉದ್ದಾರ ಆಗ ಸಾಧ್ಯ. ನಾವು ಏನು ಮಾಡ್ಬೇಕು, ಸ್ವಂತ ದುಡಿದು ಕಲಿಬೇಕು. ಅವ್ರು ಯಾವ ರೀತಿ ಮಾಡ್ತಾರ ಅಂತ ತಿಳ್ಕೊಬೇಕು. ನಾವು ಎಲ್ಲಿ ಯಾರು ನೌಕರಿಯಾಗಿ ಹುಡುಕಾಡ್ಬೇಕಾಗಿಲ್ಲ. ಈಗ ಅವ್ನು ಏನೋ 1 ಎಕರೆ ಜಮೀನಿಲ್ಲ, ಅವ ಒಬ್ಬ ದೊಡ್ಡ ಸಾಹುಕಾರದ ಹೋಗಿ ಒಂದು 10 ಎಕರೆ ಹೊಲ ಮಾಡಿ ಏನು ಮಾಡಿದಂದ್ರೆ ಇಳುವರಿ ಒಳಗೆ ಹೆಚ್ಚು ಮಾಡಿಬಿಟ್ಟಾನೀಗ ಅವ್ರು ಊರಾನ ಮಂದಿ ನನಗೆ ಹೇಳ್ತಾರ, ನಿಮ್ಮಲ್ಲಿ ಒಬ್ಬ ಕೆಲಸಕ್ಕೆ ಬರ್ತದತ್ರಿ, ನಮ್ಮ ಊರಾಗ ಕಬ್ಬು ಬೆಳೆಸ್ಯಾನು, ಯಾವ ಗ್ಯಾಂಗ್ ಕಡಿಯೋಲು ಮಿಷನ್ ಕಡಿಯೋತು ಅಂತ ಹೇಳಿದ್ರು. ನನಗೆ ಅಷ್ಟ ಸಂತೋಷ ಆಗ್ತದೆ. ಅಲ್ಲಿ ನನ್ನ ಹೆಸರು ನನಗೆ ಗೊತ್ತಿಲ್ಲ ಬರಾಗೈತಿ. ಯಾಕಂದ್ರೆ ನಾವು ಜ್ಞಾನ ಹಂಚೋದ್ರಿಂದ. ಮತ್ತು ಅವ್ನು ನನಗೆ ಹೇಳಿಲ್ಲ ಅನ್ನಂಗಿಲ್ಲ. ಅವ್ನು ತಲೆ ಹುಷಾರೈತಿ. ಅವ್ನು ಆಮೇಲೆ ಕೆಲಸಕ್ಕೆ ಬರೋ ಮುಂದೆ ನನಗಿಂತ ಅವನೊಂದು ಹೆಚ್ಚು ಆಗ್ತದಲ್ಲ, ಅವ್ನು ಇಟ್ಟೆಲ್ಲ ತಿಳುವಳಿಕೆ ಐತಿ. ಅವ್ನು ಗೊತ್ತಿದ್ನ ನನಗೆ ಆಗ ಗೊತ್ತೈತ್ರಿ, ಇಂಪ್ರೂವ್ಮೆಂಟ್ ಆಗತ್ತ ನಮ್ಗೆ ಗೊತ್ತೈತೆ ನನಗೆ. ಮತ್ತು ಅವ್ನು ಭಕ್ತಿ ಇಟ್ಟು ಮಾಡ್ಯಾನೋ ಆಗೈತಿ. ಇದೇ ಟೈಪ್ ಎಲ್ಲರಲ್ಲಿ ಇರ್ತೈತೆ. ಅದು ನಾವೇನು ಮಾಡ್ತೀವಿ, ಒಬ್ಬರು ರಾಜಕಾರಣಿ ಹಿಂಬಾಲರ ಯಾರು ಹಿಂಬಾಲರ ಅಡ್ಡಾಡಿ ಅವನಿಂದ ಏನಾರ ಸಿಕ್ಕ ನಾ ಏನಾರ ಮುಂದೆ ಹೋಗ್ತೀವಿ. ಅವರಿಂದ ಯಾರಿಗೂ ಏನು ಸಿಗಂಗಿಲ್ಲ ಆಗಂಗಿಲ್ಲ. ಅವ್ರಿಗೆ ಸಿಗ್ತೈತಿ. ಯಾರು ಬೇನ್ ಐತಿರ್ತಿಲ್ಲ ಅವ್ರು ಮುಂದೆ ಹೋಗಾರ, ಅವ್ರು ಬಾಗ್ಲ ಕಾಯ್ದು ನಾವು ಹಾಕೈತಿ. ಅದಕ್ಕೆ ದಯವಿಟ್ಟು ಯುವ ಜನರು ಏನು ಮಾಡ್ಬೇಕಂದ್ರೆ, ಯಾರು ನಮ್ಗೆ ಉದ್ಧಾರ ಮಾಡಂಗಿಲ್ಲ. ಉದ್ಧಾರ ಯಾರಿಂದ ಆಕೈತಿ ಅಂದ್ರೆ ವಿದ್ಯೆ ನಾವು ಕಲಿತು ಬರೋದು ನಾವು ಸ್ವಂತ ಮಾಡಾಕತ್ತದ. ಸ್ವಂತ ಮಾಡಿದಾಗ ನಾವು ಉದ್ಧಾರ ಆಗ್ತೀವಿ. ಹೇಳ್ರಿ, ನಾವು ಒಬ್ಬ ದೊಡ್ಡ ಸಾಹುಕಾರದ ರಾಜಕಾರಣದ ದಿವಸ ಅವ್ನು ಹೇಳ ನಾ ಕೇಳಿ ನನಗೆ ಹೇಳ್ರಿ ಅನುಕೂಲ ಆಕತ್ರಿ. ಏನಾಗೋದ 1 ಲಕ್ಷ ಕೊಟ್ರೆ 10 ಮಂದಿ ಮುಂದೆ ಹೇಳಿರ್ತಾನ. ನಾವು ಮಾಯಿನ ಸಂತಿಗೆ ರೊಕ್ಕ ಇದಿಲ್ಲ, ನಾನು 1 ಲಕ್ಷ ಕೊಟ್ಟ, ನೀವು 10 ಮಂದಿ ಮುಂದೆ ಹೇಳ್ತಾನೆ. ಇವಾಗ ಇವತ್ತು 10-15 ಲಕ್ಷ ರೊಕ್ಕ ಭೂಮಿ ತಾಯಿ ಕೊಟ್ಟಾಳ. ಆಯ್ಕೆ ಹಾಳಿ ಕೇಳಂಗಿಲ್ಲ ಇವಾಗ. ಯಾಕಂದ್ರೆ ನನ್ನ ಪ್ರೀತಿಯ ನಮ್ಮ ಮಗ ನನ್ನ ದುಡ್ದಾನು ಆಕಿಗೆ ಅವ್ನು ಕೊಟ್ಟನೆ ತಳ ಆಕಿ ಭೂಮಿ ತಾಯಿ. ಈಗ ಯಾರು 1 ಲಕ್ಷ ಕೊಟ್ರೆ ನಮ್ನ ಹಂಗ್ಸೋದು ಹೆಚ್ಚಾಕೈತಿ. ಅದಕ್ಕಾಗಿ ನಾವು ಭಾಳಷ್ಟು ಜನ ನೋಡ್ತಾನ್ರಿ. ಏನ್ ಮಾಡ್ತಾರ ಅಂದ್ರೆ ರೀ, ಒಬ್ಬ ಯಾವ ಬಲಿಷ್ಠ ವ್ಯಕ್ತಿ ಜೊತೆ ಅಡ್ಡಾಡ್ತಾರ. ಅಡ್ಡಾಡ್ರಿ ಏನೋ ಅವ್ ಬಲಿಷ್ಠ ಇವ್ನು ಹಿಂದೆ ಇಟ್ಕೊಂಡು ನಾವು ಬಲಿಷ್ಠಕಾನ, ಆದ್ರೆ ಇವು ಬಲಿಷ್ಠ ಆಗಂಗಿಲ್ಲ. ಆದ್ರೆ ಏನ್ ಮಾಡ್ಬೇಕು, ನಾವು ಸಾಧನೆ ಮಾಡೋರು, ಹೊಸ ಇದನ್ನ ಮಾಡೋರ್ತಿಲ್ಲಿ ಹೋಗಿ ನಾವು ಕಲ್ಕೋಬೇಕು. ಅದನ್ನ ಕಲ್ಕೊಂಡು ಕೌಶಲ್ಯ ಕಲ್ಕೊಂಡ್ವಿ ಅಂದ್ರೆ ಏನಾಗತ್ತೆ ಅಂದ್ರೆ ನಮಗೆ ಯಾರು ಏನು ರೊಕ್ಕ ಕೊಡ್ಬೇಕಾಗಿಲ್ಲ. ನಮ್ಮ ಉದ್ಯೋಗ ನಮ್ಮನ್ನು ಮುಂದುವರೆಸ್ತೈತಿ. ಇದಕ್ಕೆ ಹೆಂಗೈತಿ ಎಂ ಬಿ ಅವರ, ಇದೇ ಬರೋಬ್ಬರಿ ಇದ್ರು. ಈಗ ನನಗೆ ಈ ಸಮಯ ನೋಡಂತಲೇ ರೀ ನನ್ನ ಒಂದೆರಡು ಅನಿಸಿಕೆಗಳು ಹೇಳ್ಕೋಬೇಕು ಅನ್ಸತ್ರಿ. ಈಗ ಏನಾಗೈತಿ, ಒಬ್ಬರ ಕೈಯಾಗ ಯಾರ ಕೈಯಾಗ ಒಂದು ಶಿಲ್ಪಗಾರನ ಕೈಯಾಗ ಕೊಟ್ರೆ, ಒಂದು ಕಲ್ಲನ್ನು ಕೊಟ್ರೆ ಅವ್ ಏನ್ ಮಾಡ್ತಾರೆ, ಚೆನ್ನಾಗಿರೋ ಮೂರ್ತಿ ಕೆತ್ತನೆ ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗೈತಿ ಅಂದ್ರೆ ರೀ, ನಮ್ಮ ಸುರನವ್ರ ಸಾಕಾರ ಏನ್ ಮಾಡತ್ತಾರ ಅಂದ್ರ, ಒಂದು ಮೂರ್ತಿ ಕೆತ್ತನೆ ಅವ ಚೆನ್ನಾಗಿರೋ ಮೂರ್ತಿ ಕೆತ್ತನೆ ಮಾಡ್ತಾನೆ. ಇವ್ರು ಏನ್ ಮಾಡ್ತಾರ, ಶಿಲ್ಪಿಗಾರನ್ನ ರೆಡಿ ಮಾಡತ್ತಾರ. ಅವ್ರು ಹೋಗ್ತಿಂದ ಅವ್ರ ಬೆಳೆ ಏನೈತೆ, ಬೆಳೆ ಚೆನ್ನಾಗಿ ಬೆಳೆಸೋದ್ರ ಜೊತೆಗೆ ಅವರನ್ನ ಪೂರ ರೆಡಿ ಮಾಡ್ತಾರೆ. ಅವ್ರು ಪೂರ ಚೊಕ್ಕದಾಗಿ. ನಮ್ಮಲ್ಲಿ ಬರೀ ನೀವು ಚೆನ್ನಾಗ್ರಿ ಕೇಳ್ತಾರ. ಅವ್ರು ನೀವು ಚೆನ್ನಾಗ್ರಿ, ನೀವು ಉಪಯೋಗ ತೋರ ಕೇಳ್ಕಿಸಿಂದ
ಎಲ್ಲಾರ ಮೂರ್ತಿ ಕೆತ್ತನೆ ಚಲೋ ಮಾಡ್ಬೋದು, ಆದ್ರೆ ಶಿಲ್ಪಿಗಾರನ ತಯಾರು ಮಾಡೋದು ಭಾಳ ಕೆಟ್ಟೈತಿ. ಹಂಗೆ ಮಾಡ್ತಾರೋ. ಅದಕ್ಕಾಗಿ ಈ ಕೃಷಿ ಬದ್ದಲ್ಲಿ ಏನೈತಿ ನಾವು ಸುರನ ಸಾವುಕಾರ ಹೆಚ್ಚಿನ ಆದ್ಯತೆಯನ್ನ ಎಲ್ಲಾರ್ಗು ಇದು ಮಾಡತ್ತಾರು. ಎಲ್ಲ ಬಂದವ್ರಿಗೆಲ್ಲ ಏನ್ ಮಾಡ್ತೀವಿ, ನಾನು ಕೈಲಾದ ಮಟ್ಟಿಗೆ 4 ಮಂದಿಗೆ ಅನುಕೂಲ ಆಗಲ್ಲ ನಾ ಮಾಡ್ತೇನ್ರಿ. ಒಬ್ಬನಿಂದ ಏನ್ ಎಲ್ಲಾ ಚೇಂಜ್ ಮಾಡಕ್ ಸಾಧ್ಯ ಇಲ್ರಿ. ನನ್ನ ಇದರಿಂದ ನನ್ನ ಸಂತೋಷಕ್ಕಾಗಿ ಮಾಡ್ತೇನ್ರಿ. ನಾ ಏನ್ರ ಹಿಂಗ ಇದನ್ನ ನೋಡ್ರಿ, ಇದನ್ನ ಮಾಡ್ರಿ, ಇದೊಂದು ಗೊಬ್ಬರ ಅಲ್ಲಿ ಐತಿ, ಅಲ್ಲಿ ತೋರಿ ಹಂಗಿಲ್ಲ. ನನಗೆ ಏನೈತಾರ, ನನಗೆ ಇದೊಂದು ಸಂತೋಷ ಇರ್ತೈತ್ರಿ. ಯಾಕ್ರಿ ಯಾವ ಸಂತೋಷ ಅಂದ್ರ ಈಗ ಇವ್ ಬೆಳಿ ಹೇಳಾಕ್ ಬಂದಾನದ್ರಿ, ಕೇಟ್ ಕಿಮ್ಮತ್ ಕಟ್ಟಾರ್ದ್ರಿ. ನೀ ಅಂತದ್ ಒಂದು ಕೋಟಿ ಲಾಭ ಗಳಿಸ್ರು ಅದ ಅಲ್ಲ ಅದಕ್ಕ. ಮತ್ತೆ ನಿಮ್ಮನ್ನ ನೋಡ್ರಿ ಮೊದಲ ಕೆಲವರು ಮತ್ತೆ ಇಂಪ್ರೂವ್ಮೆಂಟ್ ಆಗತ್ತಾರ. ಅಲ್ಲಿ ನಾ ಏನ್ ಹೇಳ್ತಾನೆ, ಮೊದಲು ನಾವು ಅವಾಗ ಹೊಲ ಮಾಡಾಗ ಕಸದ ಎಣ್ಣೆ ತರಾವ್ರ ನಮ್ಮ ಅಪ್ಪಾರ ಹೊಡ್ಸಾವ್ರ, ಆದ್ರ ತೆಲಿಸುಟ್ಟಾರಗತೆ ಆಗ ಅದು ಕಸನ ಸಾಯ್ತಿರಲ್ಲ, ಮಾತ್ ತಾಳ ಹಚ್ಚಿ ತೆಗಸುದ. ಈಗ ಇಲ್ಲಿ ಮಾನ್ಯ ಅದೇನ್ ಹೇಳ್ತಾನ, ಅಲ್ಲಿ ಹೊಲ್ದಾಗ ಕಸ ನೋಡಿ ಮಂದೆಲ್ಲ ಅಂದ್ರು ಇದೇನ್ ಇನ್ನೇನ್ ಕೆಲಸ ಆಗುದಿಲ್ಲ ಇದು ನೀನ್ ನೋಡಕತ್ತ ನೀ ಬಾಚಿ ಆಗತ್ತದ ಅಂತಂದ್ರ ಅದ ಏನ್ ಮಾಡಿ ನೀರ್ ಹಾಸಿ ಹಸಕನ್ಯಾಗ ಸಾವುಕಾರಗಳು ಇಲ್ಲಿ ಏನ್ ಮತ್ತೆ ಗೊತ್ತಾಯ್ತಲ್ಲ, ಇಲ್ಲಿ ನಾವು ಮಾಡ್ತಿದ್ದೀವು ಪ್ರತಿಯೊಂದು ಹೇಳೇ ಇದ್ರು. ಆ ಕಸದ ಎಣ್ಣೆ ತಂದು ನೋಡಿದ್ ವಾರದಾಗ ಎಲ್ಲ ಹುರುಪಡಿಸಿನಲ್ಲ, ಮಣ್ಣಿಗೆ ಮಣ್ಣಾಗಿ ಹೋತ. ಹಿಂಗಾಗಿ ನಮ್ಮ ಅಪ್ಪ ಸಕರ ಅಂದ ಹೋಗಿದಕ್ಕೂ ನಮ್ಗೆ ಸಾರ್ಥಕ ಆತಳ ಮರ, ಇನ್ನು ದಗದ ಬಿಡಬಾಡ್ಕರಿ ನಮ್ದು ಏನಾರ ಗೊತ್ತಿದ್ರು ನಾವು ಮಾಡ್ಕೋತಿ ಒಳಗಟ್ಟಿಟ್ಟು ಹೋಗುತ್ತ ಬಾ ಅಂದ. ಈಗ ಭಾಳ ಮತ್ತೆ ಏರಿಯಾ ಮಾಡೋಣ, ಸುಮ್ ಯಾರಟ್ಟು ಬರೋದು ಅಟ್ಟು ಹೋಗುದು ಮಾಡಕತ್ತಿ. ನಮ್ಮಲ್ಲಿ ಕೆಲ್ಸಕ್ಕೆ ಬರೋರ್ರಿ ನಾ ಯಾವತ್ತಿದ್ರು ಇವ್ರು ನಮ್ಮಲ್ಲಿ ಕೆಲ್ಸಕ್ಕೆ ಬಂದವರು ಆಳತ್ ಎಂದು ಪರಿಗಣಿಸ ಪ್ರತಿಯೊಂದು ಕೇಳೋರು ಏನ್ ಮಾಡ್ತಾರ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಾಡ್ತಾರ ಪ್ರತಿಯೊಂದು ಕೆಲಸ. ಅವರು ನಾವ್ ಟೀಮ್ ವರ್ಕ್ ರೀ. ಅದ ನಾವ್ ಒಬ್ಬ ಮಾಡಿನಂದ್ರ ನಾ ತಪ್ಪಗಾರ ಹಾಕೊಂಡಿದಕ್ಕೆ ನಾವ್ ಒಬ್ಬ ಮಾಡಕ್ ಸಾಧ್ಯ ಇಲ್ಲ. ಇದನ್ನ ನಾವ್ ಏನೊಂದ್ 4-5 ಜನ ನಮ್ಮ ಎಲ್ಲಾರು ಹೋಗಿಲ್ಲ, ಒಂದ್ ಟೀಮ್ ವರ್ಕ್ ದಿಂದನ ಇದು ಯಾವ್ದಾ ಇಲ್ಲಿ ಸಾಧನೆ ಆಗ ಸಾಧ್ಯ. ಈಗ ಒಂದ್ ಎಕರೆಗೆ ಸಂಬೋಟ್ ಅಂದ್ ಮಾತ್ರ ಹಂಗ ಬಂದಿರಂಗಿಲ್ಲ. ಇಲ್ಲಿ ನಾ ಮಾಡಿನಂದ್ರ ಒಬ್ಬನಿಂದ ಸಾಧ್ಯ ಇಲ್ಲ. ಅದಕ್ಕೆ ನಾವೊಂದ ನಾವು ಆಳ, ನಾವು ಮಾಲಕರ ಹತ್ತಿಲ್ಲ, ನಾವ್ ಎಲ್ಲಾರು ಕೂಡಿ ದೋಸ್ತಿಲಿ ಮಾಡಿದಾಗ ಅದು ಸಕ್ಸಸ್ ಕಾಣಿಸ್ತದೆ. ಈಗ ನಾವ್ ಏನ್ ಮಾಡ್ತೀವಿ, ನಾವು ಅಹಂಕಾರಲಿ ನಾವು ನಮ್ಮಲ್ಲಿ ಬಂದಾನು ಹಂಗ ಅಂದ್ರೆ ಅದು ಆದಾಯ ಬರಂಗಿಲ್ಲ. ಅದು ಎಲ್ಲಾರು ನಾವು ದೋಸ್ತರಿಗಿತೆ ಕೆಲಸ ಮಾಡ್ತೀವಿ. ಕೆಲಸ ಮಾಡೋದ್ರಿಂದ ಅವ್ರಿಗೂ ನಾಲೆಜ್ ಬರ್ತೈತಿ, ಇದು ಬರ್ತೈತಿ ಅಂತೇಳಿ ಇಲ್ಲಿ ಸುರನಸುಕ ಅವ್ರ ಇದ್ರ ಜೊತೆಗೆ ನಾವು ಸುರನಸುಕ ತೋಟ ವಿಸಿಟ್ ಮಾಡಕ್ ಬಂದೆವು. ಇಲ್ಲಿ ಹೆಂಗ್ ಬೆಳೆದಾರಪ್ಪ ಅಂದ್ರೆ ಇವ್ರು ಕಬ್ಬು ಒಂದ್ ಸ್ವಲ್ಪ ವೀಕ್ಷಣೆ ಮಾಡೋನು. ಒಂದ್ ಸ್ವಲ್ಪ ಕಬ್ಬಿನ ವೀಕ್ಷಣೆ ತೋರಿಸ್ತೀವಿ. ಈ ತರ ಚೆನ್ನಾಗಿ ಕಬ್ಬು ಬಂದತಿ. ಎಷ್ಟಕ್ಕೆ ಎಲ್ಲಾರು ಹೇಳ್ತಾರು ಮರಿ ಜಾಸ್ತಿ ಬರೋದಿಲ್ಲ ಅಂತ ಹೇಳ್ತಾರ. 3 ಫುಟಿನ ಸಾಲ ಹಚ್ಚಾರ ಅಲ್ಲಿ ಎಲ್ಲಾರು ಕಡೆ. ನಾವು ನೋಡಿದ್ರೆ ನಾ ಹಚ್ಚಾಕಾದ್ರೂ 4 ಫುಟ್ ಹತ್ತಿ 4 ಸಾಲ ವಾಲ್ತಿಲ್ಲಿ 4 ಫೂಟ್ ಐತಿ. ಒಳಗ ಅಡ್ಡಾಕ ಬರವಾಲ್ತಿವಿ, ಮರಿ ಹತ್ತಾವ ಕಾಲಿ ಮರಿ. ಇದು ನೋಡ್ರಿ 1 2 3 4 5 6 7 8 9 10 11 12 13 14 15 ಮರಿ ಅದಾವ. ಒಂದ ಕಡ್ಡಿ ಈ ನಮನಿ ಐತಿ ಒಂದು ಪ್ಲಾಟ್ ಅಲ್ಲ. ಈ ತರ ಬಂದತ್ ನೋಡ್ರಿ, ಎಲ್ಲಾ ಚೆನ್ನಾಗಿ ಕಬ್ಬು ಎಲ್ಲಾರು ನೋಡ್ಬೋದು. ಯಾಕಂದ್ರೆ ಇದು ಯಾವಲ್ಲ ಎಲ್ಲಾರಲ್ಲಿ ಸಾಧ್ಯ ಐತ್ರಿ ಅದು. ಆದ್ರೆ ನಾವು ಅದ್ರ ಮ್ಯಾಲ ಪೂರ ಮನಸ್ಸು ಕಾನ್ಸಂಟ್ರೇಟ್ ಮಾಡಿ ಮಾಡ್ಬೇಕು ಕೆಲಸ. ನೀವು ಹೇಳ್ತಿರ್ಲ ರೊಕ್ಕಕ್ಕಾಗಿ ಮಾಡೋದಲ್ರಿ, ಇದು ಸಂತೋಷ ಪ್ರೀತಿಗಾಗಿ ಮಾಡೋದು. ಸಂತೋಷಕ್ಕಾಗಿ ಮಾಡೋದು ಮಾಡ್ರೆ ಅಟ್ಟ ಸಾಧ್ಯ.